ಕರ್ತನಲ್ಲಿ ಪ್ರಿಯರಾದವರೇ, ದೇವರ ಜೀವವುಳ್ಳ ವಾಕ್ಯವನ್ನು ಧ್ಯಾನ ಮಾಡಲು ಯೇಸು ಕ್ರಿಸ್ತನ ಅತಿ ಮಧುರವಾದ ನಾಮದಲ್ಲಿ ನಿಮ್ಮೆಲ್ಲರನ್ನು ಪ್ರೀತಿಯಿಂದ ನಾವು ಸ್ವಾಗತ ಮಾಡುತ್ತೇವೆ. ದೇವರು ನನಗೆ ತಿಳಿಸಿಕೊಟ್ಟಂಥ ವಾಕ್ಯಗಳನ್ನು ನಿಮ್ಮೊಟ್ಟಿಗೆ ಹಂಚಿಕೊಳ್ಳಲು ನಾನು ಸಂತೋಷವುಳ್ಳವನಾಗಿದ್ದೇನೆ. ನೀವು ದೇವರ ವಾಕ್ಯವನ್ನು ಗಮನಿಸಿ, ದೇವರ ವಾಕ್ಯವನ್ನು ನಿಮ್ಮ ಜೀವಿತದಲ್ಲಿ ಅಳವಡಿಸಿಕೊಂಡು ದೇವರು ಕೊಡುವಂಥ ಆಲೋಚನೆಯನ್ನು ನೀವು ತೆಗೆದುಕೊಂಡು ನೀವು ಪ್ರಾರ್ಥನೆ ಮಾಡುವಾಗ ದೇವರ ಆಶೀರ್ವಾದಗಳನ್ನು ನಿಮ್ಮ ಜೀವಿತದಲ್ಲಿ ಹೊಂದಿಕೊಳ್ಳಲು ಸಾಧ್ಯ. ಇಂದು ಧ್ಯಾನ ಮಾಡುವಂಥ ವಿಷಯ, ಎಚ್ಚರವಾಗಿದ್ದು ಪ್ರಾರ್ಥಿಸಿರಿ. ಪ್ರಾರ್ಥನೆ ಅನ್ನುವಂಥದ್ದು ಸಾಧಾರಣವಾದಂಥ ವಿಷಯವಲ್ಲ. ನೋಡ್ರಿ, ಮತ್ತಾಯನ ಬರೆದ ಸುವಾರ್ತೆ 26ನೇ ಅಧ್ಯಾಯ 41ನೇ ವಚನದಲ್ಲಿ ಶೋಧನೆಗೆ ಒಳಗಾಗದಂತೆ ಎಚ್ಚರವಾಗಿದ್ದು ಪ್ರಾರ್ಥಿಸಿರಿ ಎಂಬುದಾಗಿ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ. ಶೋಧನೆಗೆ ಒಳಗಾಗದಂತೆ ಎಚ್ಚರವಾಗಿದ್ದು ಪ್ರಾರ್ಥಿಸಿರಿ. ದೇವರು ಏನು ಹೇಳ್ತಾರೋ ಅದನ್ನ ಮಾಡಬೇಕು. ದೇವರು ಏನು ಹೇಳಿದಾರೋ ಅದನ್ನು ಗಮನಿಸಬೇಕು. ಸತ್ಯವೇದದಲ್ಲಿ ಏನು ಬರೆಯಲ್ಪಟ್ಟಿದೆ ಅದನ್ನ ನಮ್ಮ ಜೀವಿತದಲ್ಲಿ ಅಳವಡಿಸಿಕೊಳ್ಳಬೇಕು. ಆಗ ಮಾತ್ರ ಈ ಲೋಕದಲ್ಲಿ ಎಲ್ಲ ಶೋಧನೆಗಳ ಮೇಲೆ, ಕಷ್ಟಗಳ ಮೇಲೆ ಜಯವನ್ನು ಪಡೆದುಕೊಳ್ಳಲು ಸಾಧ್ಯ. ಪ್ರಾರ್ಥನೆ ಅನ್ನುವಂಥದ್ದು ನಮ್ಮನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದ ದೇವರೊಟ್ಟಿಗೆ ಮಾತನಾಡುವಂಥದ್ದಾಗಿದೆ. ಇದು ಸಾಧಾರಣವಾದ ವಿಷಯವಲ್ಲ. ಸಕಲವನ್ನ ಉಂಟು ಮಾಡಿದ ಸರ್ವಶಕ್ತನಾದ ದೇವರೊಟ್ಟಿಗೆ ಮಾತನಾಡುವುದೇ ಪ್ರಾರ್ಥನೆ. ನಮ್ಮ ಸೃಷ್ಟಿಕರ್ತನೊಟ್ಟಿಗೆ ಯಾವಾಗಲೂ ಮಾತನಾಡಲು ನಮಗೆ ಮನಸ್ಸಿರಬೇಕು. ನಾವು ಯಾವಾಗಲೂ ಕರ್ತನೊಟ್ಟಿಗೆ ಮಾತನಾಡಬೇಕು. ಯಾವ ವ್ಯಕ್ತಿ ದೇವರೊಟ್ಟಿಗೆ ಮಾತನಾಡುವುದಿಲ್ಲವೋ, ಪ್ರಾರ್ಥನೆ ಮಾಡುವುದಿಲ್ಲವೋ, ಆ ವ್ಯಕ್ತಿಯೊಟ್ಟಿಗೆ ಸೈತಾನನು ಮಾತನಾಡಲು ಪ್ರಯತ್ನ ಮಾಡ್ತಾನೆ. ನೋಡ್ರಿ, ಆದಿಕಾಂಡ ಪುಸ್ತಕ 3ನೇ ಅಧ್ಯಾಯದಲ್ಲಿ ನೀವು ನೋಡುವಾಗ ಅವಳು ಸೈತಾನೊಂದಿಗೆ ಮಾತನಾಡಿದಳು, ಸರ್ಪದೊಟ್ಟಿಗೆ ಮಾತನಾಡಿದಳು, ಇಡೀ ಲೋಕಕ್ಕೆ ಪಾಪವನ್ನು, ಶಾಪವನ್ನು ತಂದಳು. ಗಮನಿಸ್ರಿ. ಆದರೆ ಲೂಕನ ಬರೆದ ಸುವಾರ್ತೆ 1ನೇ ಅಧ್ಯಾಯ 26ರಿಂದ ಓದಿ ನೋಡುವಾಗ ಮರಿಯಳು ದೇವದೂತನ ಸಂಗಡ ಮಾತನಾಡಿ ಇಡೀ ಲೋಕಕ್ಕೆ ರಕ್ಷಕನಾದ ಯೇಸು ಕ್ರಿಸ್ತನನ್ನೇ ತಂದಳು. ಹಲ್ಲೆಲೂಯಾ. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಇಂದು ನೀವು ಯಾರ ಸಂಗಡ ಹೆಚ್ಚಾಗಿ ಮಾತನಾಡಲು ಇಷ್ಟಪಡುತ್ತಿದ್ದೀರಿ? ಯಾರ ಸಂಗಡ ಹೆಚ್ಚಾಗಿ ನೀವು ಮಾತನಾಡ್ತಿದ್ದೀರಿ? ನಮ್ಮನ್ನು ಉಂಟು ಮಾಡಿದ ಸರ್ವಶಕ್ತನಾದ ದೇವರೊಟ್ಟಿಗೆ ಮಾತನಾಡಲು ನಮಗಿಷ್ಟವಿದೆಯಾ? ಆಸಕ್ತಿಯಿಂದ ಪ್ರಾರ್ಥನೆ ಮಾಡುತ್ತಿದ್ದೇವಾ? ದೇವರೊಟ್ಟಿಗೆ ಅನ್ಯೋನ್ಯತೆಯಲ್ಲಿ ಇದ್ದೇವಾ? ಇಂದು ಯಾರೊಟ್ಟಿಗೆ ನಾವು ಮಾತನಾಡುತ್ತಿದ್ದೇವೆ? ಹಾಗಾದರೆ ಪ್ರಿಯರೇ, ದೇವರು ಹೇಳಿರುವಂಥ ವಾಕ್ಯಗಳನ್ನು ನಾವು ಗಮನಿಸಬೇಕು. ಪ್ರಾರ್ಥಿಸದೆ ಇರುವಂಥ ವ್ಯಕ್ತಿ ಶೋಧನೆಯಲ್ಲಿ ಬಿದ್ದೋಗ್ತಾನೆ. ಪ್ರಾರ್ಥಿಸದೆ ಇರುವಂಥ ವ್ಯಕ್ತಿ ಜಯ ಹೊಂದಲು ಸಾಧ್ಯವಿಲ್ಲ. ಪ್ರಾರ್ಥಿಸದೆ ಇರುವಂಥ ವ್ಯಕ್ತಿ ದಾರಿ ತಪ್ಪಿ ಹೋಗ್ತಾನೆ. ಪ್ರಾರ್ಥಿಸದೆ ಇರುವಂಥ ವ್ಯಕ್ತಿಗೆ ಯಾವ ದರ್ಶನವೂ ಇರುವುದಿಲ್ಲ. ಪ್ರಾರ್ಥಿಸದೆ ಇರುವಂಥ ವ್ಯಕ್ತಿ ದೇವರಿಂದ ದೂರ ಹೋಗುತ್ತಾನೆ. ಪ್ರಾರ್ಥಿಸದೆ ಇರುವಂಥ ವ್ಯಕ್ತಿಗೆ ದೇವರ ಮೇಲೆ ಭಯ, ಭಕ್ತಿ, ನಂಬಿಕೆ, ಸಂತೋಷ, ಸಮಾಧಾನ, ನೆಮ್ಮದಿ ಯಾವುದೇ ಇರುವುದಿಲ್ಲ. ಬರೀ ಕೊರತೆ, ಬರೀ ಸಮಸ್ಯೆ, ಬರೀ ಹೋರಾಟ, ವೇದನೆಗಳು ಅವನಿಗಿರ್ತದೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೈವ ಜನರೇ, ನನ್ನ ಸಹೋದರ, ನನ್ನ ಸಹೋದರಿ, ದೇವರು ಈ ವಾಕ್ಯದ ಮೂಲಕವಾಗಿ ನಿಮ್ಮೊಟ್ಟಿಗೆ ಮಾತನಾಡ್ತಿದ್ದಾರೆ. ಶೋಧನೆಗೆ ಒಳಗಾಗದಂತೆ ಎಚ್ಚರವಾಗಿದ್ದು ಪ್ರಾರ್ಥಿಸಿರಿ. ಪ್ರಾರ್ಥನೆ ಮಾಡುವಂತ ವ್ಯಕ್ತಿ ಮಾತ್ರ ಈ ಲೋಕದಲ್ಲಿ ಜಯವನ್ನ ಪಡೆದುಕೊಂಡು ದೇವರ ಚಿತ್ತವನ್ನ, ಉದ್ದೇಶವನ್ನ ಮಾಡಲು ಸಾಧ್ಯ. ದೇವರು ಕೊಡುವಂಥ ಆಶೀರ್ವಾದಗಳನ್ನು ಹೊಂದಿಕೊಳ್ಳಲು ಸಾಧ್ಯ. ನೀವು ಪ್ರಾರ್ಥನೆ ಮಾಡಬೇಕು. ದೇವರೊಟ್ಟಿಗೆ ಮಾತನಾಡಲು ನೀವು ತೀರ್ಮಾನ ಮಾಡಬೇಕು. ದೇವರೊಟ್ಟಿಗೆ ನೀವು ಸಂತೋಷದಿಂದ ಮಾತನಾಡಬೇಕು. ದೇವರೊಟ್ಟಿಗೆ ಅನ್ಯೋನ್ಯತೆ ಇರಬೇಕು. ಇದು
ಬಹಳ ಪ್ರಾಮುಖ್ಯವಾದಂಥ ವಿಷಯವಾಗಿದೆ. ಅನೇಕ ಜನರು ಪ್ರಾರ್ಥನೆ ಮಾಡದೆ ಅನೇಕ ಜನರು ರಕ್ಷಣೆಯನ್ನು ಕಳಕೊಂಡಿದ್ದಾರೆ, ದಾರಿ ತಪ್ಪಿ ಹೋಗಿದ್ದಾರೆ. ಇಂದು ಸಮಸ್ಯೆಗಳಲ್ಲಿ, ಶೋಧನೆಗಳಲ್ಲಿ ವೇದನೆ ಪಡುತ್ತಿದ್ದಾರೆ. ನೋಡ್ರಿ ಪ್ರಿಯರೇ, ದಾನಿಯೇಲನ ಪ್ರವಾದನ ಗ್ರಂಥ 6ನೇ ಅಧ್ಯಾಯ 10ನೇ ವಚನದಲ್ಲಿ ಶಾಸನಕ್ಕೆ ರುಜುವಾದದ್ದು ದಾನಿಯೇಲನಿಗೆ ತಿಳಿದಾಗ ಅವನು ತನ್ನ ಮನೆಗೆ ಹೋಗಿ ಯೆರೂಸಲೇಮಿನ ಕಡೆಗೆ ಕದವಿಲ್ಲದ ಕಿಟಿಕಿಗಳುಳ್ಳ ತನ್ನ ಮಹಡಿಯ ಕೋಣೆಯಲ್ಲಿ ಯಥಾ ಪ್ರಕಾರ ದಿನಕ್ಕೆ 3 ಆವರ್ತಿ ಮೊಣಕಾಲೂರಿ ತನ್ನ ದೇವರಿಗೆ ಪ್ರಾರ್ಥನೆ ಮಾಡಿ ಸ್ತೋತ್ರವನ್ನು ಸಲ್ಲಿಸಿದ್ರು ಎಂಬುದಾಗಿ ಬರೆಯಲ್ಪಟ್ಟಿದೆ. ಎಂಥ ಸಮಸ್ಯೆಗಳು ಬಂದರೂ ಪ್ರಾರ್ಥನೆ ಮಾಡುವುದನ್ನು ಬಿಟ್ಟು ಬಿಡಬಾರದು. ದಾನಿಯೇಲನು ಪ್ರಾರ್ಥನೆ ಮಾಡಿದ್ರೆ ಅವನಿಗೆ ಸಮಸ್ಯೆ ಬರ್ತದೆ, ಅವನ ಸಮಸ್ಯೆ ಬರ್ತದೆ ಎಂಬುದಾಗಿ ಗೊತ್ತು. ಆದರೂ ಕೂಡ ಪ್ರಾರ್ಥನೆಯನ್ನು ಬಿಟ್ಟು ಬಿಡಲಿಲ್ಲ. ದಾನಿಯೇಲನನ್ನು ತೆಗೆದುಕೊಂಡು ಹೋಗಿ ಸಿಂಹದ ಗವಿಯೊಳಗೆ ಹಾಕಿದರು. ಸಿಂಹ ದಾನಿಯೇಲನನ್ನು ಮುಟ್ಟಲು ಸಾಧ್ಯವೇ ಇಲ್ಲ. ಪ್ರಾರ್ಥನೆ ಮಾಡುವಂಥ ವ್ಯಕ್ತಿಯನ್ನು ಸೈತಾನನು ಮುಟ್ಟಲು ಸಾಧ್ಯವಿಲ್ಲ. ಶೋಧನೆಗಳು ಬರ್ಬೋದು, ಕಷ್ಟಗಳು ಬರ್ಬೋದು, ಹೋರಾಟಗಳು ಬರ್ಬೋದು, ಆದರೆ ನಿಮ್ಮನ್ನು ಮುಟ್ಟಲು, ನಿಮ್ಮನ್ನು ಜಯಿಸಲು ಸಾಧ್ಯವಿಲ್ಲ. ಪ್ರಾರ್ಥನೆ ಎಷ್ಟು ಪ್ರಾಮುಖ್ಯವಾಗಿದೆ. ಅದಕ್ಕಾಗಿ ಯೇಸು ಸ್ವಾಮಿ ಹೇಳ್ತಾ ಇರೋದು, ಶೋಧನೆಗೆ ಒಳಗಾಗದಂತೆ ಎಚ್ಚರವಾಗಿದ್ದು ಪ್ರಾರ್ಥಿಸಬೇಕು. ಅನೇಕ ಜನರು ಹೆಚ್ಚಾಗಿ ಪ್ರಾರ್ಥನೆ ಮಾಡುವುದಿಲ್ಲ. ಹೆಚ್ಚಾಗಿ ಪ್ರಾರ್ಥನೆ ಮಾಡುವವನು ದೇವರೊಟ್ಟಿಗೆ ಅನ್ಯೋನ್ಯತೆಯನ್ನು ಇಟ್ಟುಕೊಳ್ಳುತ್ತಾನೆ. ಹೆಚ್ಚಾಗಿ ಪ್ರಾರ್ಥನೆ ಮಾಡುವವನು ದೇವರ ಪ್ರಸನ್ನತೆಯನ್ನು ಅನುಭವಿಸ್ತಾನೆ. ಹೆಚ್ಚಾಗಿ ಪ್ರಾರ್ಥನೆ ಮಾಡುವವನು ಪವಿತ್ರಾತ್ಮರ ಸ್ವರಕ್ಕೆ ಕಿವಿಗೊಡುತ್ತಾನೆ. ಹೆಚ್ಚಾಗಿ ಪ್ರಾರ್ಥನೆ ಮಾಡುವವನು ಅಭಿಷೇಕವನ್ನು ಹೊಂದಿಕೊಳ್ಳುತ್ತಾನೆ. ದೇವರು ಕೊಡುವಂಥ ತಿಳುವಳಿಕೆಯನ್ನು, ಜ್ಞಾನವನ್ನು ಹೊಂದಿಕೊಂಡು ಈ ಲೋಕದಲ್ಲಿ ಜಯವನ್ನ ಪಡೆದುಕೊಳ್ಳುತ್ತಾನೆ. ಯಾವ ವ್ಯಕ್ತಿ ತೀವ್ರವಾಗಿ ಪ್ರಾರ್ಥನೆ ಮಾಡುತ್ತಾನೋ ಆ ಸ್ಥಳದಲ್ಲಿ ದೇವರ ಶಕ್ತಿ, ದೇವರ ಮಹಿಮೆ ಇಳಿದು ಬರ್ತದೆ. ನೋಡ್ರಿ ಪ್ರಿಯರೇ, ಅಪೊಸ್ತಲರ ಕೃತ್ಯಗಳು 4ನೇ ಅಧ್ಯಾಯ 31ನೇ ವಚನದಲ್ಲಿ, ಹೀಗೆ ಪ್ರಾರ್ಥನೆ ಮಾಡಿದ ಮೇಲೆ ಅವರು ಕೂಡಿದ ಸ್ಥಳವು ನಡಗಿತು. ಅವರೆಲ್ಲರೂ ಪವಿತ್ರಾತ್ಮ ಭರಿತರಾಗಿ ದೇವರ ವಾಕ್ಯವನ್ನು ಧೈರ್ಯದಿಂದ ಹೇಳುವವರಾದರು ಎಂಬುದಾಗಿ ಬರೆಯಲ್ಪಟ್ಟಿದೆ. ಅವರು ಪ್ರಾರ್ಥನೆ ಮಾಡುವಾಗ ಅವರು ಕೂಡಿದ ಸ್ಥಳವು ನಡಗಿತು ಎಂಬುದಾಗಿ ನೋಡುತ್ತೇವೆ. ಮಾತ್ರವಲ್ಲದೆ ಅವರೆಲ್ಲರೂ ಪವಿತ್ರಾತ್ಮ ಭರಿತರಾಗಿ ದೇವರ ವಾಕ್ಯವನ್ನು ಧೈರ್ಯದಿಂದ ಹೇಳುವವರಾದರು. ಪ್ರಾರ್ಥನೆ ಮಾಡುವ ಸ್ಥಳದಲ್ಲಿ ದೇವರ ಶಕ್ತಿ, ದೇವರ ಮಹಿಮೆ ಪ್ರಕಟವಾಗ್ತದೆ. ಪ್ರಾರ್ಥನೆ ಮಾಡುವಂಥ ವ್ಯಕ್ತಿ ಪವಿತ್ರಾತ್ಮನ ಶಕ್ತಿಯಿಂದ ತುಂಬಿಸಲ್ಪಟ್ಟವನಾಗಿ ಧೈರ್ಯವಾಗಿ ಜೀವನ ಮಾಡ್ತಾನೆ. ದೇವರಾತ್ಮನ ಕೊಡುವಂಥ ಆಲೋಚನೆಯನ್ನು ತೆಗೆದುಕೊಂಡು ಈ ಲೋಕದಲ್ಲಿ ಎಲ್ಲ ಶೋಧನೆಗಳ ಮೇಲೆ, ಕಷ್ಟಗಳ ಮೇಲೆ ಜಯವನ್ನ ಪಡೆದುಕೊಳ್ಳುತ್ತಾನೆ. ಹಾಗಾದ್ರೆ ಪ್ರಾರ್ಥನೆ ಅನ್ನುವಂಥದ್ದು ಸಾಧಾರಣವಾದಂಥ ವಿಷಯವಲ್ಲ. ನಮ್ಮನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದ ದೇವರೊಟ್ಟಿಗೆ ಮಾತನಾಡುವುದಾಗಿದೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ನನ್ನ ಸಹೋದರ, ನನ್ನ ಸಹೋದರಿ, ನಿಮ್ಮ ಜೀವಿತ ಪ್ರಾರ್ಥನಾ ಜೀವಿತವಾಗಿದೆಯೋ? ಎಡಬಿಡದೆ ಪ್ರಾರ್ಥನೆ ಮಾಡುತ್ತಿದ್ದೀರೋ? ಯೇಸು ಸ್ವಾಮಿ ಅದನ್ನು ಹೇಳ್ತಾ ಇದ್ದಾರೆ, ಶೋಧನೆಗೆ ಒಳಗಾಗದಂತೆ ಎಚ್ಚರವಾಗಿದ್ದು ಪ್ರಾರ್ಥಿಸಿರಿ. ಪ್ರಾರ್ಥನೆ ಮಾಡುವಂಥ ವ್ಯಕ್ತಿ ಜಯವನ್ನ ಪಡೆದುಕೊಳ್ಳುತ್ತಾನೆ. ಪ್ರಾರ್ಥನೆ ಮಾಡುವಂಥ ವ್ಯಕ್ತಿಗೆ ಸೈತಾನು ಏನು ಶೋಧನೆಗಳನ್ನು, ಹೋರಾಟಗಳನ್ನು ತಂದರೂ ಅವನನ್ನು ಜಯಿಸಲು ಸಾಧ್ಯವೇ ಇಲ್ಲ. ದೇವರು ಈ ವಾಕ್ಯದ ಮೂಲಕ ನಿಮ್ಮೊಟ್ಟಿಗೆ ಮಾತನಾಡ್ತಿದ್ದಾರೆ, ಎಚ್ಚರವಾಗಿದ್ದು ಪ್ರಾರ್ಥಿಸಬೇಕು. ಅನೇಕ ಜನರು ಪ್ರಾರ್ಥನೆ ಮಾಡದೆ ಶೋಧನೆಯಲ್ಲಿ ಬಿದ್ದು ಹೋಗಿದ್ದಾರೆ, ಕಷ್ಟದಲ್ಲಿ ಬಿದ್ದು ಹೋಗಿದ್ದಾರೆ. ಅದಾದ ನಂತರ ಪ್ರಾರ್ಥನೆ ಮಾಡಲು ಅವರಿಗೆ ಮನಸ್ಸಿರುವುದಿಲ್ಲ. ಅನೇಕ ಜನರಿಗೆ ಹೇಳ್ತಾರೆ, ನನಗೋಸ್ಕರ ಪ್ರಾರ್ಥನೆ ಮಾಡ್ರಿ, ಪ್ರಾರ್ಥನೆ ಮಾಡ್ರಿ ಎಂಬುದಾಗಿ. ದೇವರಿಂದು ಈ ವಾಕ್ಯದ ಮೂಲಕ ನಿಮ್ಮೊಟ್ಟಿಗೆ ಮಾತನಾಡ್ತಿದ್ದಾರೆ, ನೀವು ಪ್ರಾರ್ಥನೆ ಮಾಡ್ರಿ. ದೇವರ ಬಳಿಗೆ ಯಾರೇ ಬಂದರೂ ದೇವರು ತಳ್ಳಿ ಬಿಡುವುದಿಲ್ಲ.
ನೀವು ದೇವರ ಬಳಿಗೆ ಬಂದು ಪ್ರಾರ್ಥನೆ ಮಾಡುವಾಗ ನಿಮ್ಮ ಪ್ರಾರ್ಥನೆಯನ್ನು ದೇವರು ಕೇಳಲು ಸಿದ್ಧವಾಗಿದ್ದಾನೆ. ದೇವರ ಬಳಿಗೆ ಬಂದು ಪ್ರಾರ್ಥಿಸಿರಿ, ಶೋಧನೆಗೆ ಒಳಗಾಗದಂತೆ ಎಚ್ಚರವಾಗಿದ್ದು ಪ್ರಾರ್ಥಿಸಿರಿ ಎಂಬುದಾಗಿ ದೇವರ ವಾಕ್ಯದ ಮೂಲಕ ಮಾತನಾಡ್ತಿದ್ದಾರೆ. ನೋಡ್ರಿ ಪ್ರಿಯರೇ, ಅಪೊಸ್ತಲರ ಕೃತ್ಯಗಳು 16ನೇ ಅಧ್ಯಾಯ 25-26 ವಚನದಲ್ಲಿ ಪೌಲನು ಸೀಲನು ಪ್ರಾರ್ಥನೆ ಮಾಡುವವರಾಗಿ ದೇವರಿಗೆ ಸ್ತುತಿ ಪದಗಳನ್ನು ಆಡುತ್ತಿದ್ದರು. ಸೆರೆಮನೆಯಲ್ಲಿದ್ದವರು ಲಕ್ಷ್ಯವಿಟ್ಟು ಕೇಳುತ್ತಿದ್ದರು. ಅಕಸ್ಮಾತ್ತಾಗಿ ಮಹಾಭೂಕಂಪ ಉಂಟಾಯಿತು. ಸೆರೆಮನೆಯ ಅಸ್ಥಿವಾರಗಳು ಕದಲಿದವು. ಅದೇ ಕ್ಷಣದಲ್ಲಿ ಕದಗಳೆಲ್ಲ ತೆರೆದವು. ಎಲ್ಲರ ಬೇಡಿಗಳು ಕಳಚಿ ಬಿದ್ದವು ಎಂಬುದಾಗಿ ಬರೆಯಲ್ಪಟ್ಟಿದೆ. ಪೌಲ ಶೀಲರ್ನ ಹಿಡಿದು ಅವರ ಕೈಕಾಲುಗಳಿಗೆ ಬೇಡಿಗಳನ್ನು ಹಾಕಿ ಸೆರೆಮನೆಯಲ್ಲಿ ಹಾಕಿದರು. ಪೌಲ ಶೀಲರು ಪ್ರಾರ್ಥನೆ ಮಾಡುವಾಗ ಏನು ನಡೆಯಿತು? ಅಕಸ್ಮಾತ್ತಾಗಿ ಮಹಾಭೂಕಂಪ ಉಂಟಾಯಿತು. ಸೆರೆಮನೆಯ ಅಸ್ಥಿವಾರಗಳು ಕದಲಿದವು. ಅದೇ ಕ್ಷಣದಲ್ಲಿ ಕದಗಳೆಲ್ಲ ತೆರೆದವು. ಎಲ್ಲರ ಬೇಡಿಗಳು ಕಳಚಿ ಬಿದ್ದವು. ಹಲ್ಲೆಲೂಯಾ! ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡುವಾಗ ದೇವರ ಶಕ್ತಿಯಲ್ಲಿ ಇಳಿದು ಬರ್ತದೆ. ಪ್ರಾರ್ಥನೆ ಮಾಡುವಾಗ ದೇವರ ಮಹಿಮೆಯಲ್ಲಿ ಗೋಚರವಾಗ್ತದೆ. ಪೌಲ ಶೀಲರ ಕೈ ಕಾಲುಗಳಿಗೆ ಹಾಕಿದಂಥ ಬೇಡಿಗಳು ಕಳಚಿ ಬಿದ್ದವು, ಕದಗಳು ತೆರೆದವು. ಅವರ ಸಮಸ್ಯೆಗಳಿಂದ ಅವರಿಗೆ ಬಿಡುಗಡೆ ಸಿಕ್ಕಿತು. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ನನ್ನ ಸಹೋದರ, ನನ್ನ ಸಹೋದರಿ, ಪ್ರಾರ್ಥಿಸಿರಿ. ಕಷ್ಟದಲ್ಲಿ, ಹೋರಾಟದಲ್ಲಿ, ಸಮಸ್ಯೆಯಲ್ಲಿದ್ದೀರೋ, ಶೋಧನೆಯಲ್ಲಿದ್ದೀರೋ, ಪ್ರಾರ್ಥನೆ ಮಾಡ್ರಿ. ಪೌಲ ಶೀಲರ ಪ್ರಾರ್ಥನೆಯನ್ನು ಕೇಳಿ ಅದ್ಭುತಗಳನ್ನು ಮಾಡಿದ ದೇವರು ಇಂದು ನಿಮ್ಮ ಪ್ರಾರ್ಥನೆಯನ್ನು ಕೇಳಿ ನಿಮ್ಮ ಸಮಸ್ಯೆಗಳಿಂದ ಬಿಡಿಸ್ತಾರೆ. ಶೋಧನೆಗಳ ಮೇಲೆ ಜಯವನ್ನು ಕೊಡುತ್ತಾರೆ. ಕಷ್ಟಗಳಿಂದ ಬಿಡಿಸ್ತಾರೆ. ನಿಮ್ಮ ಜೀವಿತದಲ್ಲಿ ಅದ್ಭುತಗಳನ್ನು ಮಾಡುತ್ತಾರೆ. ನೀವು ಪ್ರಾರ್ಥಿಸಬೇಕು. ನೀವು ತೀರ್ಮಾನ ಮಾಡಬೇಕು, ನಾನು ಈ ಲೋಕದ ಜೀವಿತವೆಲ್ಲ ನಾನು ಪ್ರಾರ್ಥಿಸ್ತೇನೆ. ದೇವರೇ, ನಿನ್ನೊಟ್ಟಿಗೆ ಮಾತನಾಡಲು, ಪ್ರಾರ್ಥನೆ ಮಾಡಲು ನಾನು ಇಷ್ಟಪಡ್ತೇನೆ. ನನಗೆ ಸಹಾಯ ಮಾಡ್ರಿ. ಪ್ರಾರ್ಥನಾತ್ಮನಿಂದ ನನ್ನ ತುಂಬಿಸಿರಿ, ಪವಿತ್ರ ಆತ್ಮನಿಂದ ನನ್ನ ತುಂಬಿಸಿರಿ ಎಂಬುದಾಗಿ ಪ್ರಾರ್ಥನೆ ಮಾಡುವಾಗ ಬೇಡಿಕೊಳ್ಳುವ ಪ್ರತಿಯೊಬ್ಬನು ಹೊಂದುತ್ತಾನೆ ಎಂಬುದಾಗಿ ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ನನ್ನ ಸಹೋದರ, ನನ್ನ ಸಹೋದರಿ, ಪ್ರಾರ್ಥನೆಯನ್ನು ಎಡಬಿಡದೆ ಮಾಡುತ್ತಿದ್ದೀರೋ? ಪ್ರಾರ್ಥನೆ ಮಾಡುವಂಥ ವ್ಯಕ್ತಿ ಎಷ್ಟೇ ಶೋಧನೆಗಳು, ಹೋರಾಟಗಳು ಬಂದರೂ ಜಯವನ್ನು ಪಡೆದುಕೊಳ್ಳುತ್ತಾನೆ. ಪ್ರಾರ್ಥನೆ ಮಾಡುವಂಥ ವ್ಯಕ್ತಿಯನ್ನು ಸೈತಾನನು ಏನು ಶೋಧನೆಗಳು ತಂದರೂ ಅವನನ್ನು ಜಯಿಸಲು ಸಾಧ್ಯವೇ ಇಲ್ಲ. ಪ್ರಾರ್ಥನೆ ಮಾಡ್ರಿ, ಎಡಬಿಡದೆ ಪ್ರಾರ್ಥನೆ ಮಾಡ್ರಿ, ಸೋತು ಹೋಗದೆ ಪ್ರಾರ್ಥನೆ ಮಾಡ್ರಿ, ದೇವರ ಮೇಲೆ ನಂಬಿಕೆ ಇಟ್ಟು ಪ್ರಾರ್ಥನೆ ಮಾಡ್ರಿ. ನೋಡ್ರಿ, ಮತ್ತಾಯನ ಬರೆಸುವಾರ್ತೆ 21ನೇ ಅಧ್ಯಾಯ 22ನೇ ವಚನದಲ್ಲಿ, ನೀವು ನಂಬಿಕೊಂಡು ಪ್ರಾರ್ಥನೆಯಲ್ಲಿ ಏನೇನು ಬೇಡಿಕೊಳ್ಳುವಿರೋ ಅದನ್ನೆಲ್ಲ ಹೊಂದುವಿರಿ ಅಂದನು. ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ನೀವು ನಂಬಿಕೊಂಡು ಪ್ರಾರ್ಥನೆಯಲ್ಲಿ ಏನೇನು ಬೇಡಿಕೊಳ್ಳುವಿರೋ ಅದನ್ನೆಲ್ಲ ಹೊಂದುವಿರಿ. ದೇವ್ರ ಮೇಲೆ ನಂಬಿಕೆ ಇಡ್ರಿ. ದೇವರು ನನ್ನ ಪ್ರಾರ್ಥನೆಯನ್ನು ಕೇಳಿ ನನಗೆ ಅದ್ಭುತ ಮಾಡ್ತಾನೆ ಎಂಬುದಾಗಿ ನಂಬ್ರಿ. ದೇವ್ರು ಹೇಳಿದಾರಲ್ಲ, ನನ್ನ ಬಳಿಗೆ ಬರೋರು ನಾನು ಎಂದಿಗೂ ತಳ್ಳಿ ಬಿಡುವುದಿಲ್ಲ. ಬೇಡಿಕೊಳ್ಳೋ ಪ್ರತಿಯೊಬ್ಬನು ಹೊಂದುತ್ತಾನೆ. ಆತನು ಕನಿಕರುಳ್ಳ ದೇವರು, ದಯವುಳ್ಳ ದೇವರು, ಪ್ರೀತಿ ಸ್ವರೂಪನಾದ ದೇವರು, ಮನ್ನಿಸುವ ದೇವರು. ನಿಮಗೆ ಅದ್ಭುತಗಳನ್ನು ಮಾಡಲು ಆತನು ಸಿದ್ಧನಾಗಿದ್ದಾನೆ. ನೀವು ಪ್ರಾರ್ಥನೆ ಮಾಡ್ರಿ. ದೇವರೇ, ನೀನೇ ನನ್ನ ದೇವರು, ನಿನ್ನ ಹೊರತು ನನಗೆ ದೇವರಿಲ್ಲ. ನನಗೆ ಅದ್ಭುತಗಳನ್ನು ಮಾಡುವ ದೇವರು ನೀನೇ. ನಿನ್ನನ್ನು ನಂಬಿಕೆ ಇಡುತ್ತೇನೆ. ನನ್ನಲ್ಲಿ ನಂಬಿಕೆಯನ್ನು ಹುಟ್ಟಿಸಿ ಪೂರೈಸಿರಿ ಎಂಬುದಾಗಿ ನೀವು ಪ್ರಾರ್ಥನೆ ಮಾಡುವಾಗ ನಿಮ್ಮ ಪ್ರಾರ್ಥನೆಯನ್ನು ದೇವರು ಕೇಳ್ತಾರೆ. ನೀವು ನಂಬಿಕೊಂಡು ಪ್ರಾರ್ಥನೆಯಲ್ಲಿ ಏನೇನು ಬೇಡ್ಕೊಳ್ತೀರೋ ಎಲ್ಲವನ್ನ ಹೊಂದಿಕೊಳ್ತೀರಿ ಎಂಬುದಾಗಿ ದೇವರು ಹೇಳಿದ್ದಾರೆ. ಹಾಗಾದರೆ ನೀವು ಪ್ರಾರ್ಥನೆ ಮಾಡಿ ಆಶೀರ್ವಾದವನ್ನು ಹೊಂದಿಕೊಳ್ಳ್ರಿ. ಈ ಸಮಯದಲ್ಲಿ ದೇವರು ವಾಕ್ಯದ ಮೂಲಕ ನಿಮ್ಮೊಟ್ಟಿಗೆ ಮಾತನಾಡ್ತಿದ್ದಾರೆ. ನೀವು ಪ್ರಾರ್ಥನೆ ಮಾಡಿ ದೇವರ ಆಶೀರ್ವಾದವನ್ನು ಹೊಂದಿಕೊಳ್ಳಿರಿ. ನಿಮ್ಮ ಪ್ರಾರ್ಥನೆಯನ್ನು ದೇವರು ಕೇಳಲು ಸಿದ್ಧನಾಗಿದ್ದಾನೆ. ನಿಮ್ಮನ್ನು ಮನ್ನಿಸಲು, ನಿಮ್ಮನ್ನು ರೂಪಿಸಲು,
ನಿಮ್ಮನ್ನು ಅಭಿಷೇಕಿಸಲು, ನಿಮ್ಮನ್ನು ಆಶೀರ್ವದಿಸಲು ಆತನು ಸಿದ್ಧನಿದ್ದಾನೆ. ಪ್ರಾರ್ಥನೆ ಮಾಡ್ರಿ, ನಂಬಿಕೊಂಡು ಪ್ರಾರ್ಥನೆ ಮಾಡ್ರಿ. ನೋಡ್ರಿ, ಯೋಹಾನ ಬರೆದ ಸುವಾರ್ತೆ 10ನೇ ಅಧ್ಯಾಯ 27ನೇ ವಚನದಲ್ಲಿ, ನನ್ನ ಕುರಿಗಳು ನನ್ನ ಸ್ವರಕ್ಕೆ ಕಿವಿಗೊಡುತ್ತವೆ, ನಾನು ಅವುಗಳನ್ನು ಬಲ್ಲೆನು, ಅವು ನನ್ನ ಹಿಂದೆ ಬರುತ್ತದೆ ಎಂಬುದಾಗಿ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ. ನೀವು ಪ್ರಾರ್ಥನೆ ಮಾಡುವಾಗ ದೇವರ ಸ್ವರವನ್ನ ಕೇಳ್ತೀರಾ? ನೀವು ದೇವರ ಹತ್ರ ಮಾತನಾಡುವಾಗ ದೇವರು ನಿಮ್ಮ ಸಂಗಡ ಮಾತನಾಡ್ತಾರೆ. ದೇವರ ಸ್ವರವನ್ನ ಕೇಳಲು ದೇವರ ಸನ್ನಿಧಿಯಲ್ಲಿ ಕುಳಿತುಕೊಂಡು, ದೇವರೇ ನನ್ನ ಸಂಗಡ ಮಾತನಾಡ್ರಿ. ದೇವರು ನಿಮ್ಮ ಸಂಗಡ ಮಾತನಾಡ್ತಾರೆ. ಈ ಸ್ವಾಮಿ ಹೇಳ್ತಾ ಇದ್ದಾರೆ, ನನ್ನ ಕುರಿಗಳು ನನ್ನ ಸ್ವರಕ್ಕೆ ಕಿವಿಗೊಡುತ್ತವೆ, ನಾನು ಅವುಗಳನ್ನು ಬಲ್ಲೆನು, ಅವು ನನ್ನ ಹಿಂದೆ ಬರುತ್ತದೆ. ನನ್ನ ಕುರಿಗಳು ನನ್ನ ಸ್ವರಕ್ಕೆ ಕಿವಿಗೊಡುತ್ತದೆ. ಹಾಗಾದರೆ ದೇವರ ಮಕ್ಕಳು ದೇವರ ಸ್ವರವನ್ನ ತಿಳ್ಕೊಂಡಿರಬೇಕು, ದೇವರ ಸ್ವರಕ್ಕೆ ಕಿವಿಗೊಡಬೇಕು. ಪ್ರಾರ್ಥನೆ ಮಾಡುವಂತ ವ್ಯಕ್ತಿ ದೇವರ ಸ್ವರವನ್ನ ತಿಳ್ಕೊಳ್ಳುತ್ತಾನೆ, ದೇವರು ಮಾತನಾಡುವುದನ್ನು ಗ್ರಹಿಸುತ್ತಾನೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ನನ್ನ ಸಹೋದರ, ನನ್ನ ಸಹೋದರಿ, ನೀವು ಪ್ರಾರ್ಥನೆ ಮಾಡಿ ಜಯವನ್ನ ಪಡೆಕೊಳ್ಳಿರಿ. ದೇವರು ಈ ವಾಕ್ಯದ ಮೂಲಕ ನಿಮ್ಮೊಟ್ಟಿಗೆ ಮಾತನಾಡ್ತಿದ್ದಾರೆ. ನೀವು ಪ್ರಾರ್ಥನೆ ಮಾಡುವಾಗ ನಿಮ್ಮೆಲ್ಲ ಸಮಸ್ಯೆಗಳಿಂದ ದೇವರು ಬಿಡುಗಡೆ ಕೊಡ್ತಾರೆ. ದೇವರ ವಾಕ್ಯವನ್ನ ಧ್ಯಾನ ಮಾಡುವಾಗ ದೇವರು ವಾಕ್ಯದ ಮೂಲಕ ನಿಮ್ಮೊಟ್ಟಿಗೆ ಮಾತನಾಡ್ತಾರೆ, ತನ್ನ ದಾಸರ ಮೂಲಕ ನಿಮ್ಮೊಟ್ಟಿಗೆ ಮಾತನಾಡ್ತಾರೆ. ನಿಮ್ಮ ಹೃದಯದಲ್ಲಿ, ನಿಮ್ಮ ಮನಸ್ಸಿನಲ್ಲಿ ದೇವರು ಮಾತನಾಡ್ತಾರೆ. ನೀವು ದೇವರ ಸ್ವರವನ್ನ ಕೇಳಲು ತೀವ್ರವಾಗಿ ಪ್ರಾರ್ಥಿಸಬೇಕು, ತೀವ್ರವಾಗಿ ದೇವರನ್ನ ಆರಾಧನೆ ಮಾಡಬೇಕು. ನೀವು ಪ್ರಾರ್ಥನೆ ಮಾಡುವಾಗ ಶೋಧನೆಗಳ ಮೇಲೆ ಜಯವನ್ನ ಪಡೆದುಕೊಳ್ಳುತ್ತೀರ. ನೀವು ಹಿಂದೆ ಪ್ರಾರ್ಥನೆ ಮಾಡಲು ತೀರ್ಮಾನ ಮಾಡ್ರಿ. ನಾನು ಈ ಲೋಕದಲ್ಲಿ ಜೀವಿಸುವ ದಿನವೆಲ್ಲವೂ ನಾನು ಪ್ರಾರ್ಥಿಸ್ತೇನೆ. ದೇವರೇ, ನಿನ್ನೊಟ್ಟಿಗೆ ಮಾತನಾಡಲು, ಪ್ರಾರ್ಥಿಸಲು ನಾನು ಇಷ್ಟವುಳ್ಳವನಾಗಿದ್ದೇನೆ, ಇಷ್ಟವುಳ್ಳವಳಾಗಿದ್ದೇನೆ. ಪ್ರಾರ್ಥನಾತ್ಮನಿಂದ ನನ್ನ ತುಂಬಿಸಿರಿ ಎಂಬುದಾಗಿ ನೀವು ಪ್ರಾರ್ಥನೆ ಮಾಡುವಾಗ, ಯಾವ ರೀತಿ ದಾನಿಯೇಲನ ಜೀವಿತದಲ್ಲಿ ಅದ್ಭುತಗಳನ್ನು ಮಾಡಿದರೋ, ಪೌಲಶೀಲನ ಜೀವಿತದಲ್ಲಿ ಅದ್ಭುತಗಳನ್ನು ಮಾಡಿದರೋ, ಅದೇ ರೀತಿಯಲ್ಲಿ ನಿಮ್ಮ ಜೀವಿತದಲ್ಲಿ ಅದ್ಭುತಗಳನ್ನು ಮಾಡಲು ಇಂದು ದೇವರು ಸಿದ್ಧನಾಗಿದ್ದಾನೆ. ನೀವು ಪ್ರಾರ್ಥನೆ ಮಾಡಲು ತೀರ್ಮಾನ ಮಾಡ್ರಿ. ಎಡ ಬಿಡದೆ ಪ್ರಾರ್ಥನೆ ಮಾಡಬೇಕು. ಉದಯದಲ್ಲೇ ಎದ್ದು ಪ್ರಾರ್ಥಿಸಬೇಕು. ಸಂಜೆ ಬಂದು ಪ್ರಾರ್ಥನೆ ಮಾಡಬೇಕು. ಕುಟುಂಬ ಪ್ರಾರ್ಥನೆ ಮಾಡಬೇಕು. ಏಕಾಂತವಾಗಿ ಪ್ರಾರ್ಥನೆ ಮಾಡಬೇಕು. ಉಪವಾಸವಿದ್ದು ಪ್ರಾರ್ಥಿಸಬೇಕು. ಇವೆಲ್ಲವನ್ನ ಅಭ್ಯಾಸ ಮಾಡಿಕೊಳ್ಳಬೇಕು. ಯೇಸು ಕ್ರಿಸ್ತನು ಈ ಲೋಕದಲ್ಲಿ ನರಮನುಷ್ಯನಾಗಿ ಜೀವಿಸಿದಂಥ 33 ವರ್ಷಗಳ ಕಾಲದಲ್ಲಿ 30 ವರ್ಷಗಳ ಕಾಲ ಪ್ರಾರ್ಥಿಸಿದನು. ದೇವರ ಚಿತ್ತವನ್ನು ಮಾಡಿ ದೇವರನ್ನ ಮಹಿಮೆ ಪಡಿಸಿದನು. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ನನ್ನ ಸಹೋದರ, ನನ್ನ ಸಹೋದರಿ, ಇಂದು ದೇವರು ವಾಕ್ಯದ ಮೂಲಕ ನಿಮ್ಮೊಟ್ಟಿಗೆ ಮಾತನಾಡ್ತಿದ್ದಾರೆ. ಎಚ್ಚರವಾಗಿದ್ದು ಪ್ರಾರ್ಥಿಸಿರಿ. ನೀವು ಪ್ರಾರ್ಥನೆ ಮಾಡುವಾಗ ದೇವರ ಶಕ್ತಿ, ದೇವರ ಬಲ ಆ ಸ್ಥಳದಲ್ಲಿ ಇಳಿದು ಬರ್ತದೆ. ನೀವು ನಂಬಿಕೊಂಡು ಪ್ರಾರ್ಥನೆ ಮಾಡುವಾಗ ಎಲ್ಲ ಹೋರಾಟದ ಮೇಲೆ, ಶೋಧನೆಗಳ ಮೇಲೆ ನೀವು ಜಯವನ್ನ ಪಡೆದುಕೊಳ್ಳುತ್ತೀರ. ಬನ್ನಿ ಪ್ರಿಯರೇ, ನಾನು ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತೇನೆ. ನೀವು, ದೇವರೇ, ಪ್ರಾರ್ಥನಾತ್ಮನಿಂದ ನನ್ನ ತುಂಬಿಸಿರಿ. ನಾನು ಈ ಲೋಕದಲ್ಲಿ ಜೀವಿಸುವ ದಿನವೆಲ್ಲವೂ ಪ್ರಾರ್ಥಿಸ್ತೇನೆ, ನನಗೆ ಸಹಾಯ ಮಾಡ್ರಿ ಎಂಬುದಾಗಿ ನೀವು ಕೇಳುವಾಗ ದೇವರು ನಿಮ್ಮನ್ನು ತನ್ನ ಆತ್ಮನಿಂದ ತುಂಬಿಸಿ, ಪ್ರಾರ್ಥನಾತ್ಮನಿಂದ ತುಂಬಿಸಿ, ನೀವು ದೇವರೊಟ್ಟಿಗೆ ಜೀವಿಸಲು, ದೇವರ ಅನ್ಯೋನ್ಯತೆಯಲ್ಲಿ ನೀವು ಜೀವಿಸಲು ಪ್ರಾರ್ಥನೆ ಮಾಡಲು ದೇವರು ಸಹಾಯ ಮಾಡ್ತಾರೆ. ಪ್ರಾರ್ಥನೆ ಮಾಡೋಣ ಪ್ರಿಯರೇ. ನಮ್ಮನ್ನು ಅತಿಶಯವಾಗಿ ಪ್ರೀತಿ ಮಾಡುವಂತ ನಮ್ಮ ಪರಲೋಕದ ತಂದೆಯಾದ ದೇವರೇ, ಶೋಧನೆಗೆ ಒಳಗಾಗದಂತೆ ಎಚ್ಚರವಾಗಿದ್ದು ಪ್ರಾರ್ಥಿಸಿರಿ ಎಂಬುದಾಗಿ ನಿನ್ನ ವಾಕ್ಯದ ಮೂಲಕವಾಗಿ ನೀವು ಮಾತನಾಡಿದಿರಿ. ಎಷ್ಟು ಜನರು ನನ್ನೊಟ್ಟಿಗೆ ಸೇರಿ, ಏಸಪ್ಪ, ನಾನು ಪ್ರಾರ್ಥನೆ ಮಾಡ್ತೇನೆ, ಪ್ರಾರ್ಥನಾತ್ಮನಿಂದ ತುಂಬಿಸಿರಿ, ಆರಾಧನಾ ಅಭಿಷೇಕ ತುಂಬಿಸಿರಿ, ನಿನ್ನ ವಾಕ್ಯದಲ್ಲಿ ಬೇರು ನಿಲ್ಲುವಂಥ ಕೃಪೆ ಕೊಡ್ರಿ, ಎಡ ಬಿಡದೆ ಪ್ರಾರ್ಥನೆ ಮಾಡಲು
ಪವಿತ್ರಾತ್ಮನ ಶಕ್ತಿಯಿಂದ ನನ್ನ ತುಂಬಿಸಿರಿ ಎಂಬುದಾಗಿ ಎಷ್ಟು ಜನರು ನನ್ನೊಟ್ಟಿಗೆ ಸೇರಿ ಪ್ರಾರ್ಥನೆ ಮಾಡ್ತಿದ್ದಾರೋ ಆ ಸ್ಥಳದಲ್ಲಿ ನಿನ್ನ ಜೀವ ಇಳಿದು ಬರಲಿ ಸ್ವಾಮಿ, ನಿನ್ನ ಪ್ರಸನ್ನತೆ ಇಳಿದು ಬರಲಿ, ಪರಿಶುದ್ಧಾತ್ಮನ ಆಳ್ವಿಕೆ ಒಡೆತನ ಉಂಟಾಗಲಿ. ಅವರು ಸೋತು ಹೋಗದೆ ಪ್ರಾರ್ಥನೆ ಮಾಡಲು ಪ್ರಾರ್ಥನಾತ್ಮನಿಂದ ಅವರನ್ನ ತುಂಬಿಸಿರಿ, ಪ್ರಾರ್ಥನೆ ಮಾಡಲು ಸಹಾಯ ಮಾಡಿ, ಮಾತ್ರವಲ್ಲದೆ ನಂಬಿಕೆಯನ್ನು ಹುಟ್ಟಿಸಿ ಪೂರೈಸಿರಿ. ಅವರು ಪ್ರಾರ್ಥನೆ ಮಾಡಿ ಅದ್ಭುತಗಳನ್ನು ಹೊಂದಿಕೊಂಡು ಸಾಕ್ಷಿಯಾಗಿ ಜೀವಿಸಲು ಅವರಿಗೆ ನೀವು ಸಹಾಯ ಮಾಡಿ. ಈ ಜೀವಳ ವಾಕ್ಯ ಅವರ ಜೀವಿತದಲ್ಲಿ 100% ಕಾರ್ಯ ಮಾಡಲಿ. ಪ್ರಾರ್ಥನೆ ಕೇಳಿದ್ದಕ್ಕಾಗಿ ಸ್ತೋತ್ರ, ಪ್ರಾರ್ಥನಾತ್ಮನಿಂದ ತುಂಬಿಸಿದ್ದಕ್ಕಾಗಿ ಸ್ತೋತ್ರ ಸ್ತೋತ್ರ. ಯೇಸುವಿನ ಮೂಲಕ ಬೇಡಿ ಹೊಂದಿದ್ದೇವೆ ನಮ್ಮ ಜೀವುಳ್ಳ ತಂದೆಯೇ, ಆಮೇನ್ ಆಮೇನ್. ಕರ್ತನಲ್ಲಿ ಪ್ರಿಯರಾದವರೇ, ದೇವರ ಜೀವವುಳ್ಳ ವಾಕ್ಯವನ್ನು ಕೇಳಿಸಿಕೊಂಡಿದ್ದೀರಿ. ಮರಿಬೇಡ್ರಿ, ಶೋಧನೆಗೆ ಒಳಗಾಗದಂತೆ ಎಚ್ಚರವಾಗಿದ್ದು ಪ್ರಾರ್ಥಿಸಿರಿ. ಪ್ರಾರ್ಥನೆ ಮಾಡಿ ದೇವರ ಎಲ್ಲ ಆಶೀರ್ವಾದಗಳನ್ನು ಹೊಂದಿಕೊಂಡು ಈ ಲೋಕದಲ್ಲಿ ದೇವರನ್ನ ಮಹಿಮೆ ಪಡಿಸಬೇಕೆನ್ನುವುದೇ ದೇವರ ಉದ್ದೇಶವಾಗಿದೆ. ಇನ್ನೊಂದು ಅಮೂಲ್ಯವಾದ ವಾಕ್ಯದೊಟ್ಟಿಗೆ ನಿಮ್ಮನ್ನು ಸಂಧಿಸುವವರೆಗೂ ದೇವರ ಕೃಪೆ, ದೇವರ ಶಾಂತಿ, ದೇವರ ಸಮಾಧಾನ, ಪರಿಶುದ್ಧಾತ್ಮನ ಆಳ್ವಿಕೆ, ಪರಿಶುದ್ಧಾತ್ಮನ ಒಡೆತನ ನಿಮ್ಮೊಂದಿಗಿರಲಿ. ದೇವರು ತನ್ನ ಚಿತ್ತಂತೆ ನಿಮ್ಮನ್ನು ಹೇರಳವಾಗಿ ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು.